ಶ್ರೀ ರಾಮಾಯಣಂ ದರ್ಶನಂ ಕಾವ್ಯದ ವೈಶಿಷ್ಟ್ಯತೆಗಳನ್ನು ನೋಡ್ತಾ ಬರೋದಾದರೆ ಈ ದರ್ಶನ ಎಂಬ ಒಂದು ಪರಿಕಲ್ಪನೆಯನ್ನು ಈ ಮಹಾಕಾವ್ಯದಲ್ಲಿ ಕುವೆಂಪು ಅವರು ಕಟ್ಟಿಕೊಟ್ಟಿದ್ದಾರೆ. ಒಂದೊಂದು ಪಾತ್ರದ ದರ್ಶನವನ್ನು ನಮಗೆ ತಿಳಿಸಿಬಿಡ್ತಾರೆ. ಯಾಕೆಂದರೆ ವಿಶಿಷ್ಟವಾಗಿ ಒಂದು ವ್ಯಕ್ತಿತ್ವ ಹೇಗಿರುತ್ತೆ, ಅದರಲ್ಲಿರ್ತಕ್ಕಂಥ ಮಹಾಕಾವ್ಯದಲ್ಲಿ ಇರ್ತಕ್ಕಂಥ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಯಾವ ಥರ ನಾವು ಬಿಂಬಿಸ್ತೀವೋ ಅದನ್ನು ಏನಂದರೆ ಅದರಲ್ಲಿರ್ತಕ್ಕಂಥ ಒಂದು ಸಮಾನತಾ ಧರ್ಮವನ್ನು ಈ ಸ್ತ್ರೀಯರಿಗೂ ಕೂಡ ಮನ್ನಣೆಯನ್ನು ನೀಡಿದ್ದಾರೆ. ಮತ್ತು ಕೆಳವರ್ಗದವರಿಗೂ ಕೂಡ ಮನ್ನಣೆಯನ್ನು ನೀಡುತ್ತಾರೆ ಮತ್ತು ಸೇವಕರಿಗೂ ಕೂಡ ಇಲ್ಲಿ ಮನ್ನಣೆ ನೀಡುತ್ತಾರೆ. ಪ್ರತಿಯೊಬ್ಬರಿಗೂ ಸರಿಸಮಾನವಾದ ವ್ಯಕ್ತಿತ್ವವನ್ನು ಎಲ್ಲರನ್ನೂ ಇಡಿಯಾಗಿ ತೆಗೆದುಕೊಂಡು ಎಲ್ಲರನ್ನೂ ಗಮನಿಸುತ್ತಾ ಎಲ್ಲ ಪಾತ್ರಗಳು ವಿಶೇಷವಾಗಿ ಕಾಣುವಂತೆ, ಕೊನೆಯಲ್ಲಿ ಎಲ್ಲ ಪಾತ್ರಗಳಿಗೂ ಮುಕ್ತಿ ಹೊಂದುವಂತೆ, ಅಂದರೆ ಅಧರ್ಮಕ್ಕೂ ಕೂಡ ಕೊನೆಗೆ ಸತ್ಯಧಾರಿಯಲ್ಲಿ ನಡೆದಾಗ ಒಂದು ಮುಕ್ತಿ ದೊರೆಯುತ್ತೆ ಎನ್ನುವುದನ್ನು ಈ ಕುವೆಂಪು ಅವರು ಕೊನೆಯಲ್ಲಿ ಒಂದು ಮೌಲ್ಯಯುತವಾದ ಕಲ್ಪನೆಯನ್ನು ಕಟ್ಟಿಕೊಡ್ತಾ ಬರ್ತಾರೆ. ಇದು ಕೂಡ ಕುವೆಂಪು ಅವರ ಮಹಾಕಾವ್ಯದ ವೈಶಿಷ್ಟ್ಯತೆ ಅಂತ ಕರಿತೀವಿ. ಇದು 4 ಸಂಪುಟಗಳನ್ನಾಗಿ ಇವರು ಮಾಡ್ತಾರೆ. ಇದರಲ್ಲಿ ಒಂದೊಂದಾಗಿ ನೋಡ್ತಾ ಬಂದರೆ ಇಲ್ಲಿ ಅವರು ಸ್ವತಂತ್ರವಾದ ಒಂದು ದೃಷ್ಟಿಕೋನವನ್ನು ಇಲ್ಲಿ ಕಾಣ್ತಾ ಬರ್ತಾರೆ. ಆಧುನಿಕ ಚಿಂತನೆಗಳನ್ನು ಈಗೂ ಸಮಕಾಲೀನ ಚಿಂತನೆಗಳು ಕುವೆಂಪು ಅವರ ಮಹಾಕಾವ್ಯದಲ್ಲಿ ಬರ್ತವೆ. ಈಗಲೂ ಕೂಡ ಕುವೆಂಪು ಅವರ ಮಹಾಕಾವ್ಯ ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕಾದಂಥ ಒಂದು ವಿಶಿಷ್ಟವಾದ ಒಂದು ನೆಲೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಅಂದರೆ ವಿಶಿಷ್ಟವಾದದನ್ನು ನಮಗೆ ಹೇಳ್ತಾರೆ. ಸಮಾನಕಾಲೀನತೆಯಲ್ಲಿ ಸ್ತ್ರೀ ಪುರುಷರ ಪಾತ್ರಗಳು ಆಗಲಿ ಮತ್ತು ಪ್ರತಿಯೊಂದು ವರ್ಗದವರಾಗಲಿ ಎಲ್ಲವನ್ನು ಸಮಾನತಾ ಭಾವದಿಂದ ಕಾಣಬೇಕು ಎಂಬುದನ್ನು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಂತೆ ಇವರು ಕೂಡ ದರ್ಶನಂದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದರಲ್ಲಿ ನೋಡುವುದಾದರೆ ಸರ್ವೋದಯ ಮತ್ತು ಸಮನ್ವಯ ತತ್ವ. ಇಲ್ಲಿ ಸರ್ವೋದಯ ಅನ್ನೋದು ಮುಖ್ಯವಾಗಿ ಕಂಡುಬರ್ತದೆ. ಅಂದರೆ ಸರ್ವ ಪ್ಲಸ್ ಉದಯ, ಸರ್ವರ ಉದಯ, ಎಲ್ಲರನ್ನೂ ಕೂಡ ಒಳಗೊಂಡಂತೆ ಅವರ ಒಂದು ವ್ಯಕ್ತಿತ್ವವನ್ನು ಬೆಳೆಸುವಂಥ ಒಂದು ಲಕ್ಷಣವನ್ನು ಕಾಣ್ತೀವಿ. ಅಂದರೆ ವ್ಯಕ್ತಿತ್ವವನ್ನು ಬೆಳೆಸುವಂಥ ಗುಣ ಇಲ್ಲಿ ಕುವೆಂಪು ಅವರದ್ದಾಗಿದೆ. ಈ ಒಂದು ಗುಣವನ್ನು, ಈ ವೈಶಿಷ್ಟ್ಯತೆಯನ್ನು ದರ್ಶನಂದಲ್ಲಿ ಈ ಕಾವ್ಯದಲ್ಲಿ ಕಾಣ್ತೇವೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನದಲ್ಲಿ ಮಹಾಕಾವ್ಯದ ಕೇಂದ್ರ ಬಿಂದುವೇ ಸರ್ವೋದಯ ಮತ್ತು ಸಮನ್ವಯದ ತತ್ವ. ಕುವೆಂಪು ಅವರು ವಾಲ್ಮೀಕಿಯ ಕಥಾಹಂದರವನ್ನು ಕೇವಲ ಪುನರಾವರ್ತನೆ ಈ ವಾಲ್ಮೀಕಿಯ ಕಥಾಹಂದರವನ್ನು ಕೇವಲ ಪುನರಾವರ್ತನೆ ಮಾಡದೆ ತಮ್ಮದೇ ಆದ ದಾರ್ಶನಿಕ ದೃಷ್ಟಿಕೋನದ ಮೂಲಕ ಇಡೀ ಕಾವ್ಯಕ್ಕೆ ಹೊಸ ಜೀವಾಳ ನೀಡ್ತಾ ಹೋಗ್ತಾರೆ. ಅವರ ಪ್ರಕಾರ ಈ ಜಗತ್ತಿನಲ್ಲಿ ಯಾರೂ ಕೆಟ್ಟವರಲ್ಲ ಮತ್ತು ಯಾರೂ ಹುಟ್ಟಿನಿಂದ ಶಿಷ್ಟರಲ್ಲ ಎಂಬ ಎಲ್ಲ ಜೀವಿಗಳು ಒಂದೇ ವಿಕಾಸದ ಹಾದಿಯಲ್ಲಿ ಸಾಗ್ತಾ ಹೋಗ್ತವೆ, ಅಂತಿಮವಾಗಿ ದೈವತ್ವವನ್ನು ತಲುಪ್ತವೆ. ಎಲ್ಲವೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೇ ಜೀವಿಗಳ ಉದ್ದೇಶ ಅಂತ ಇಲ್ಲಿ ಸಾರ್ತಾರೆ. ಈ ತತ್ವದ ನೆಲೆಯಲ್ಲಿ ಕುವೆಂಪು ಅವರ ದರ್ಶನ ಕಾಣುತ್ತೆ. ಕುವೆಂಪು ಅವರ ದರ್ಶನ ತಮ್ಮ ರಾಮಾಯಣ ದರ್ಶನದಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಸರ್ವೋದಯದ ತತ್ವ ಅಂದರೆ ಸರ್ವೋದಯದ ತತ್ವ ಎಲ್ಲರ ಒಂದು ಒಳ್ಳೆಯ ಉದ್ದೇಶ. ಅಂದರೆ ಉತ್ತಮರ ಉದ್ಧಾರವಲ್ಲ, ಬದಲಿಗೆ ಸಮಾಜದ ಕಡೆಯ ಯಾದಂಥ ಯಾರಂದರೆ ಶಬರಿ ಆಗಲಿ ಮತ್ತು ಶಂಭುಕ ಆಗಲಿ ಇವರೆಲ್ಲ ಒಂದು ಕಡೆಯ ವ್ಯಕ್ತಿಗಳು, ಶೂದ್ರ ತಪಸ್ವಿ ಅಂತ ಹೇಳಿದರು. ಆ ಶೂದ್ರರನ್ನು ಕೂಡ ಅವರನ್ನು ಉತ್ತಮರನ್ನಾಗಿ ಮಾಡುವಂಥ ಒಂದು ಕಥೆಯಲ್ಲಿ ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ. ಇಲ್ಲಿ ಇದು ಕೂಡ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ರಾವಣನ ಉದಾತ್ತೀಕರಣ ಮತ್ತು ಮುಕ್ತಿ. ಅಂದರೆ ರಾವಣ ಇಲ್ಲಿ ಕುವೆಂಪು ರಾಮಾಯಣ ದರ್ಶನಂದಲ್ಲಿ ವಿಶೇಷವಾಗಿ ರಾವಣ ಪಾತ್ರ ವಿಭಿನ್ನವಾಗಿ ಕಾಣ್ತಾ ಹೋಗುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ಕೇವಲ ಒಬ್ಬ ರಾಕ್ಷಸನಾಗಿ ಖಳನಾಯಕನಾಗಿ ಚಿತ್ರಿಸುವುದನ್ನು ನೋಡ್ತೀವಿ. ಆದರೆ ಕುವೆಂಪು ಅವರ ಕಾವ್ಯದಲ್ಲಿ ರಾವಣನು ಕೇವಲ ಭೋಗಿಯಲ್ಲ, ಒಬ್ಬ ಮಹಾನ್ ಜ್ಞಾನಿಯಾಗಿ ಕಾಣ್ತಾನೆ, ತಪಸ್ವಿಯಾಗಿ ಕಾಣ್ತಾನೆ, ಕಲಾಪ್ರೇಮಿಯಾಗಿ
ಸೀತೆಯನ್ನು ಅಪಹರಿಸಿದರೂ ಅವಳ ಶೀಲಕ್ಕೆ ಧಕ್ಕೆ ತರುವುದಿಲ್ಲ. ಇದು ರಾವಣನ ವಿಶೇಷ. ಅಂದರೆ ಸೀತೆಯನ್ನು ಅವನು ಕೆಟ್ಟವನಾಗಿದ್ದರೆ ಸೀತೆಯನ್ನು ಅಪಹರಿಸಿ ಅವಳನ್ನು ಎಂದೋ ಅವಳನ್ನು ನಾಶ ಮಾಡ್ಬೋದಿತ್ತು. ಆದರೆ ಅವನು ಒಳ್ಳೆಯವನಾದ್ರಿಂದಲೇ ಅವಳನ್ನು ತನ್ನ ಒಂದು ಅವಳಾಗಿ ಲಭಿಸುವ ತನಕ ನಾನು ಅವಳ ಹತ್ರ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆ ಒಂದು ಭಾವನೆಯೂ ಕೂಡ ಇರ್ತದೆ. ಕೊನೆಗೆ ಸೀತೆಯಲ್ಲಿ ಮಾತೆಯನ್ನು ಕಾಣ್ತಾನೆ. ಆ ದೃಷ್ಟಿಯು ಒಂದು ಕೆಟ್ಟತನವು ಅಳಿಸಿ ಹೋಗುವ ರೀತಿ ಯಾವ ಥರ ಇರುತ್ತೆ ಅನ್ನೋದನ್ನು ಕುವೆಂಪು ಅವರು ಕಟ್ಟಿಕೊಡ್ತಾರೆ. ಆನಂತರ ರಾವಣನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಅಹಂಕಾರಗಳು ಸುಟ್ಟು ಹೋಗ್ತವೆ. ರಾಮನ ಬಾಣಗಳು ತಲುಪಿದಾಗ ಇವೆಲ್ಲ ಸುಟ್ಟೋಗ್ತವೆ. ತಪ್ಪುಗಳು ಅರಿತು ಪಶ್ಚಾತ್ತಾಪ ಪಡ್ತಾನೆ. ರಾವಣ ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದಿ ಕೊನೆಗೆ ಮುಕ್ತಿಯನ್ನು ಪಡಿತಾನೆ. ಇದು ರಾವಣನ ವ್ಯಕ್ತಿತ್ವವನ್ನು ಹೀಗೆ ಅವನ ಒಂದು ಸಕಾರಾತ್ಮಕ ಗುಣಗಳನ್ನು ಕೂಡ ಕುವೆಂಪು ಅವರು ಇಲ್ಲಿ ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಒಂದು ಸಮಾನತೆಯ ಧರ್ಮವಂತ ಕಾಣ್ತೀವಿ. ಮತ್ತು ನಾವು ಸಾಂಪ್ರದಾಯಿಕ ಮೂಢನಂಬಿಕೆ ಅಂದರೆ ರಾವಣ ಖಳನಾಯಕ, ರಾವಣ ಅಂದ್ರೇ ಕೆಟ್ಟವನು ಅನ್ನೋ ಒಂದು ಕಲ್ಪನೆಯನ್ನು ನಮ್ಮ ಮನಸ್ಸಿನಿಂದ ದೂರ ಓಡುವಂತೆ ಮಾಡ್ತಾ ಹೋಗ್ತಾರೆ ಇಲ್ಲಿ. ಆನಂತರ ಮಂತ್ರೆನೂ ಕೂಡ ನಾವು ಮಂತ್ರೆ ಅಂದರೆ ಕೆಟ್ಟವಳು, ಮಂತ್ರೆಯಿಂದನೇ ರಾಮಾಯಣ ನಡೀತು, ಮಂತ್ರೆಯಿಂದನೇ ಎಲ್ಲ ಒಂದು ರಾಮ ಕಾಡಿಗೆ ಹೋಗ್ಬೇಕಾಯಿತು, ಯುದ್ಧ ಆಗಬೇಕಾಯಿತು ಅಂತ ಅನ್ನುವಂಥ ಒಂದು ಚಿತ್ರಣವನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕಾಣ್ತೀವಿ. ಆದರೆ ಇಲ್ಲಿ ವಿಭಿನ್ನವಾಗಿ ನಾವು ರಾಮಾಯಣ ದರ್ಶನದಲ್ಲಿ ನೋಡ್ತೀವಿ. ಭರತನಿಗೆ ಪಟ್ಟಾಭಿಷೇಕವಾಗಲು ಕಾರಣಳಾದ ಮಂಥರೆ ಮತ್ತು ಕೈಕೇಯಿಯನ್ನು ಲೋಕ ನಿಂದಿಸುತ್ತದೆ. ಆದರೆ ಕುವೆಂಪು ಅವರು ಈ ಮಹಾಕಾವ್ಯದಲ್ಲಿ ಅವರನ್ನು ದುಷ್ಟ ಪಾತ್ರಗಳನ್ನಾಗಿ ಮಾಡದೆ ಕೈಕೇಯಿಯ ವರ್ತನೆ ಹಿಂದೆ ವಿಶ್ವನೀಯವಾದ ಆಟವಿದೆ, ಅಂದರೆ ವಿಧಿಯ ಆಟವಿದೆ ಎಂದು ತೋರಿಸ್ತಾರೆ. ಮುಂದೆ ರಾಮನು ಕಾಡಿನಿಂದ ಹಿಂದಿರುಗುವಾಗ ಕೈಕೇಯಿಯ ಮೊದಲು ಕಾಲಿಗೆ ಬೀಳುವುದು. ಅಷ್ಟೇ ಅಲ್ಲದೆ ಚಿತ್ರಕೂಟದಲ್ಲಿ ಮಂಥರೆಯ ಕಣ್ಣೀರನ್ನು ಒರೆಸಿ ಅವಳಿಗೂ ಸಾಂತ್ವನ ನೀಡುವುದು. ಇಲ್ಲಿ ಯಾವುದೇ ಪಾತ್ರವು ದ್ವೇಷಕ್ಕೆ ಬಲಿಯಾಗದೆ ಎಲ್ಲರ ಏಳಿಗೆಯನ್ನು ಕಾಣುತ್ತದೆ. ಅಲ್ಲದೆ ಕುವೆಂಪು ಅವರು ಪ್ರಕೃತಿ ಮತ್ತು ಪ್ರಾಣಿ ಸಂಕುಲನದ ಭಾಗವಹಿಸುವಿಕೆಯನ್ನು ಹೇಳ್ತಾರೆ. ಅಳಿಲು, ಕಪಿ ಸೈನ್ಯ, ಪಕ್ಷಿಗಳು ಮತ್ತು ಕಾಡಿನ ಪ್ರಕೃತಿಯೂ ಸಹ ರಾಮ ಕಾರ್ಯದಲ್ಲಿ ಸಮಾನವಾಗಿ ಪಾಲ್ಗೊಳ್ಳುತ್ತವೆ. ಇಡೀ ಸೃಷ್ಟಿಯೇ ಒಂದಾಗಿ ವಿಕಾಸದ ಕಡೆ ಹೆಜ್ಜೆ ಇಡುತ್ತದೆ. ಇದೇ ಒಂದು ವಿಶಿಷ್ಟವಾಗಿ ಇಲ್ಲಿ ಕಾಣ್ತಾ ಹೋಗ್ತದೆ. ಮತ್ತು ಸಮನ್ವಯದ ತತ್ವದಲ್ಲಿ ಕುವೆಂಪು ಅವರು ಜಗತ್ತಿನ ವಿವಿಧ ಧರ್ಮ, ತತ್ವಜ್ಞಾನ, ಸಿದ್ಧಾಂತಗಳನ್ನು ಈ ಕಾವ್ಯದಲ್ಲಿ ಸಮನ್ವಯಗೊಳಿಸ್ತಾ ಹೋಗ್ತಾರೆ. ಅಂದರೆ ಸಮನ್ವಯ ಅಂದರೆ ಮಾನವರೆಲ್ಲ ಸಮಾನರು ಅನ್ನುವುದು ಸಹಜತೆ. ಇಲ್ಲಿ ಸಮನ್ವಯ ಅಂದರೆ ಎಲ್ಲ ಒಂದು ವಿಷಯಗಳನ್ನು ಒಂದೇ ನೆಲೆಗಟ್ಟಿನಲ್ಲಿ ತೋರಿಸ್ತಾ ಹೋಗ್ತಾರೆ. ಧರ್ಮಗಳು, ತತ್ವಜ್ಞಾನ, ಧರ್ಮ, ಸಿದ್ಧಾಂತ, ಆದರ್ಶಗಳು ಎಲ್ಲವೂ ಸಮನ್ವಯಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ರಾಮಾಯಣ ದರ್ಶನವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ. ಇಲ್ಲಿ ವೈದಿಕ ಶ್ರೇಷ್ಠತೆಯ ಬದಲಾಗಿ ಮಾನವೀಯ ಮೌಲ್ಯಗಳಿಗೆ ಮೊದಲ ಸ್ಥಾನವಿದೆ. ಅಂದರೆ ವೈದಿಕ ಶ್ರೇಷ್ಠತೆ ಇಲ್ಲ ಇಲ್ಲಿ. ವೈದಿಕ ಧರ್ಮ, ಈ ಧರ್ಮಗಳ ಒಂದು ಉಪೇಕ್ಷಣೆ ಇಲ್ಲ. ಇಲ್ಲಿ ಏನು ಮಾನವ ಮೌಲ್ಯಗಳು, ಪ್ರಧಾನವಾಗಿ ಮಾನವ ಮೌಲ್ಯಗಳಿಗೆ ಆದ್ಯತೆಯನ್ನು ಇಲ್ಲಿ ಕೊಡ್ತಾರೆ. ಜಾತಿ ಮತ ದೇಶದ ಗಡಿಗಳನ್ನು ದಾಟಿ, ಅಂದರೆ ಜಾತಿ ಮತ ದೇಶದ ಗಡಿಗಳನ್ನು ದಾಟಿ ಮೀರಿದ ವಿಶ್ವ ಮಾನವ ಸಂದೇಶವನ್ನು ಸಾರ್ತಾ ಹೋಗ್ತಾರೆ. ಅಂದರೆ ಉದಾಹರಣೆಗೆ ನಾವು ವಿಶ್ವ ಮಾನವ ಸಂದೇಶವನ್ನು ಯಾವ ರೀತಿಯಾಗಿ ನೋಡ್ಬೋದು ಅಂದರೆ, ಶಬರಿ ಒಬ್ಬ ಬೇಡರ ಮಹಿಳೆಯಾಗಿದ್ದರೂ ಅವಳ ಆಧ್ಯಾತ್ಮಿಕತೆಯನ್ನು ಮೆಚ್ಚಿ ರಾಮನು ಅವಳ ಎಂಜಲು ಹಣ್ಣನ್ನು ತಿನ್ನುವ ಮೂಲಕ ಜಾತಿ ಮತ್ತು ವರ್ಗ ಭೇದಗಳನ್ನು ಅಳಿಸಿ ಹಾಕುತ್ತಾನೆ. ಇಲ್ಲಿ ಶ್ರೇಷ್ಠತೆ ಇರುವುದು ಹುಟ್ಟಿನಲ್ಲ, ಗುಣದಲ್ಲಿ ಎಂಬುದು ಸಮನಗೊಳಿಸ್ತಾರೆ. ಅಂದರೆ ಇಲ್ಲಿ ಶ್ರೇಷ್ಠತೆ ಅನ್ನೋದು ಹುಟ್ಟಿನಿಂದ ಬರೋದಿಲ್ಲ. ಇಲ್ಲಿ ಶ್ರೇಷ್ಠವಾದ ಗುಣವನ್ನು ಹೊಂದಿದವನೇ ಶ್ರೇಷ್ಠ ಅಂತ ಇಲ್ಲಿ ಸಾರ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಮಾತ್ರ ಅಗ್ನಿ ಪರೀಕ್ಷೆ ಎದುರಿಸ್ತಾಳೆ. ಆದರೆ ಕುವೆಂಪು ಅವರ ಮಹಾಕಾವ್ಯದಲ್ಲಿ ಸ್ತ್ರೀ ಕೇವಲ ಭೋಗದ ವಸ್ತುವಲ್ಲ, ಅಥವಾ ಅವಳಷ್ಟೇ ಪವಿತ್ರತೆಯನ್ನು ಸಾಬೀತುಪಡಿಸಬೇಕಾಗಿಲ್ಲ.
ಸೀತೆಯ ಅಗ್ನಿ ಪ್ರವೇಶ ಮಾಡಿದಾಗ ರಾಮನೂ ಕೂಡ ಅವಳ ಪವಿತ್ರತೆಯನ್ನು ಗೌರವಿಸಿ ಅಗ್ನಿಯನ್ನು ಪ್ರವೇಶ ಮಾಡುತ್ತಾನೆ. ಇಲ್ಲಿ ಕುವೆಂಪು ಅವರ ಸ್ತ್ರೀ ಪುರುಷ ಸಮನ್ವತೆಯ ತತ್ವವನ್ನು ಕಾಣ್ತೀವಿ. ಇದು ಕೂಡ ಈ ರಾಮಾಯಣ ದರ್ಶನಮದ ವೈಶಿಷ್ಟ್ಯತೆಯಾಗಿ ನಾವು ಕಾಣ್ಬೋದು. ಪಾತ್ರಗಳ ನವೀಕರಣ ಮತ್ತು ಮಾನವೀಕರಣ. ಅಂದರೆ ನವೀಕರಣ ಪಾತ್ರಗಳು ವಾಲ್ಮೀಕಿ ರಾಮಾಯಣದಿಂದ ಮತ್ತು ಕುವೆಂಪು ಅವರ ರಾಮಾಯಣದಲ್ಲಿ ಒಂದು ಹೊಸದಾಗಿ ಕಾಣ್ತಾ ಹೋಗ್ತವೆ, ವಿಭಿನ್ನವಾಗಿ ಕಾಣ್ತಾ ಹೋಗ್ತವೆ. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಪಾತ್ರಗಳು ದೇವಲೋಕದ ಅಥವಾ ಕೇವಲ ಆದರ್ಶದ ನೆರಳಿನಂತೆ ತೋರಿಸದೆ, ಇಲ್ಲಿ ಕುವೆಂಪು ಅವರು ಆ ಪಾತ್ರಗಳನ್ನು ಸಹಜ ಮಾನವರಂತೆ ಸುಖ ದುಃಖ ಆಸೆ ನಿರಾಸೆ ಮತ್ತು ಮಾನಸಿಕ ಸಂಘರ್ಷಗಳನ್ನು ಎದುರಿಸುವಂತೆ ಕಾವ್ಯದಲ್ಲಿ ಮರುಸೃಷ್ಟಿಸಿದ್ದಾರೆ. ಉದಾಹರಣೆಗೆ ನೋಡೋದಾದರೆ ರಾಮ ಹುಟ್ಟುವುದು ಏನಂದರೆ ರಾಮಾಯಣ ದರ್ಶನದಲ್ಲಿ ರಾಮ ಎಲ್ಲ ಒಂದು ಅವತಾರ ಪುರುಷನಾಗಿಯೇ ಹುಡ್ತಾನೆ. ಇಲ್ಲಿ ಹಾಗಲ್ಲ. ಇಲ್ಲಿ ಎಲ್ಲ ಜನರ ಒಂದು ಅಪೇಕ್ಷೆಯಂತೆ ರಾಮ ಹುಡ್ತಾನೆ. ಎಲ್ಲವೂ ಅಗತ್ಯವೇನೋ ಎಂಬಂತೆ, ಪ್ರಕೃತಿಯ ಸ್ವಾಗತವೇನೋ ಎಂಬಂತೆ ರಾಮ ಹುಡ್ತಾನೆ. ಇಲ್ಲಿ ಒಂದು ನೈಜತೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಆಮೇಲೆ ರಾವಣನ ಪಾತ್ರ ಸಾಂಪ್ರದಾಯಿಕ ರಾಮಾಯಣದಲ್ಲಿ ರಾವಣನನ್ನು ಒಬ್ಬ ಕ್ರೂರ ಕಾಮುಕ ರಾಕ್ಷಸನಾಗಿ ಚಿತ್ರಿಸ್ತಾರೆ ಇಲ್ಲಿ. ಇದು ಕುವೆಂಪು ಅವರ ಕಾವ್ಯದಲ್ಲಿ ಅವನು ಮಹಾನ್ ಜ್ಞಾನಿ, ಶಿವಭಕ್ತ, ತಪಸ್ವಿ, ವೀರ ಎಂದು ಹೇಳ್ತಾರೆ. ಸೀತೆಯ ಶೀಲಕ್ಕೆ ಗೌರವ ಕೊಡ್ತಾನೆ ರಾವಣ. ಇಲ್ಲಿ ರಾವಣ ಸೀತೆಯನ್ನು ಗೌರವಿಸ್ತಾನೆ. ಅಪಹರಿಸಿದರೂ ಅವಳ ಅನುಮತಿ ಇಲ್ಲದೆ ಅವಳನ್ನು ಮುಟ್ಟೋದಿಲ್ಲ. ಇದು ರಾವಣನಿಗೆ ಸೀತೆಯ ಶೀಲದ ಬಗ್ಗೆ ಗೌರವವನ್ನು ತೋರಿಸುತ್ತೆ. ಆನಂತರ ಯುದ್ಧದ ಕೊನೆಯ ದಿನಗಳಲ್ಲಿ ರಾವಣನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತನ್ನಿಂದ ಇಡೀ ಲಂಕೆ ನಾಶವಾಗುತ್ತಿರುವುದಕ್ಕೆ ತಾನು ಒಳಗೊಳಗೆ ನೊಂದುಕೊಳ್ಳುವುದು ಅವನಲ್ಲಿನ ಮಾನಸಿಕ ಸಂಘರ್ಷಕ್ಕೆ, ಪಶ್ಚಾತ್ತಾಪಕ್ಕೆ ಸಾಕ್ಷಿಯಾಗುವಂತೆ ಇಲ್ಲಿ ಕುವೆಂಪು ಹೇಳ್ತಾರೆ. ಆಮೇಲೆ ಕೈಕೇಯಿ, ಲೋಕವನ್ನೆಲ್ಲ ನಿಂದಿಸುವ ಕೈಕೇಯಿ ಮತ್ತು ಮಂಥರೆ ಪಾತ್ರಗಳನ್ನು ಕುವೆಂಪು ಕರುಣಾಜನಕವಾಗಿ, ವೈಜ್ಞಾನಿಕವಾಗಿ, ಮನೋವೈಜ್ಞಾನಿಕವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಕೈಕೇಯಿ ರಾಮನನ್ನು ದ್ವೇಷಿಸುವಳಲ್ಲ. ಮಂಥರೆಯ ಮಾತು ಮತ್ತು ವಿಧಿ ಆಟ ಅವಳ ಬುದ್ಧಿಯನ್ನು ಕೆಡಿಸುತ್ತದೆ. ರಾಮ ಕಾಡಿಗೆ ಹೋದ ಮೇಲೆ ಕೈಕೇಯಿ ಅನುಭವಿಸುವ ಪಶ್ಚಾತ್ತಾಪ, ದುಃಖ ಮನುಷ್ಯ ಸಹಜವಾದದ್ದು. ರಾಮ ಕಾಡಿನಲ್ಲಿ ಹಿಂತಿರುಗಿ ಬಂದಾಗ ಅವಳು ತಾಯಿಯ ಮಮತೆಯಿಂದ ಕಣ್ಣೀರಿಡುತ್ತಾಳೆ. ಇಲ್ಲಿ ಕೈಕೇಯಿಯ ಒಂದು ರಾಮನ ಮೇಲಿನ ಪ್ರೀತಿಯನ್ನು ಕುವೆಂಪು ಅವರು ಹೇಳ್ತಾರೆ. ಇಲ್ಲಿ ಮಂಥರೆಯ ಕಣ್ಣೀರು. ಇಲ್ಲಿ ಮಂಥರೆ ಕೇವಲ ಕುತಂತ್ರಿಯಲ್ಲ, ಅವಳಿಗೆ ಭರತನ ಮೇಲಿರುವ ಮಮತೆ, ತಾಯ್ತನದ ಗುಣವನ್ನು ಇಲ್ಲಿ ಉನ್ನತೀಕರಿಸುತ್ತಾರೆ. ಅಲ್ಲದೆ ಚಿತ್ರಕೂಟದಲ್ಲಿ ರಾಮನು ಅವಳನ್ನು ಭೇಟಿಯಾದಾಗ ಅವಳ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡ್ತಾನೆ. ಅವಳ ಈ ದುಷ್ಟತನದ ಹಿಂದೆ ಒಂದು ಜಾಗತಿಕ ಕಾರ್ಯದ ಯೋಜನೆ ಇದೆ ಎಂಬುದನ್ನು ಕವಿ ಇಲ್ಲಿ ತೋರಿಸ್ತಾರೆ. ಮತ್ತು ಊರ್ಮಿಳೆ ಪಾತ್ರ. ಈ ರಾಮಾಯಣ ದರ್ಶನದಲ್ಲಿ ಊರ್ಮಿಳೆಯ ಪಾತ್ರನ ಹೊಸದಾಗಿ ನಾವು ನೋಡ್ತೀವಿ. ಏಕೆಂದರೆ ಈ ವಾಲ್ಮೀಕಿ ರಾಮಾಯಣದಲ್ಲಿ ಊರ್ಮಿಳೆಯ ಪಾತ್ರ ಬಗ್ಗೆ ಹೇಳೋದಿಲ್ಲ. ಊರ್ಮಿಳೆಯ ಬಗ್ಗೆನೇ ಅಷ್ಟು ಒತ್ತಾಗಿ ನಾವು ನೋಡೋದಿಲ್ಲ. ಊರ್ಮಿಳೆಯ ಗೌಣವಾಗಿ, ಅವಳ ಪಾತ್ರ ಗೌಣವಾಗಿ ಬಿಟ್ಟಿರ್ತೈತಿ. ಆದರೆ ಇಲ್ಲಿ ಕುವೆಂಪು ಅವರ ಇದು ದರ್ಶನದಲ್ಲಿ ಏನಂದರೆ ಊರ್ಮಿಳೆಯನ್ನು ಇಲ್ಲಿ ಗುರುತಿಸ್ತಾ ಹೋಗ್ತಾರೆ. ಅಂದರೆ ಅವಳು ಒಂದು ತಪಸ್ವಿಯೇ, ಅಹಲ್ಯ ರೀತಿಯೇ ತಪಸ್ವಿಯೇ ಅಂತ ಇಲ್ಲಿ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದ ಲಕ್ಷ್ಮಣ ಪತ್ನಿ ಊರ್ಮಿಳೆ ತ್ಯಾಗವನ್ನು ಹೆಚ್ಚಾಗಿ ಉಲ್ಲೇಖಿಸಿಲ್ಲ. ಆದರೆ ಕುವೆಂಪು ಅವರು ಊರ್ಮಿಳೆಗೆ ಅತ್ಯುನ್ನತ ಗೌರವ ನೀಡ್ತಾ ಹೋಗಿದ್ದಾರೆ. ಅಂದರೆ ಇಲ್ಲಿ ಲಕ್ಷ್ಮಣನು ರಾಮನ ಜೊತೆ ಕಾಡಿಗೆ ಹೋದಾಗ ಊರ್ಮಿಳೆ ಅವರ ಮನೆಯಲ್ಲಿಯೇ ಉಳಿದು ತಪಸ್ಸಿನಂತೆ ಜೀವಿಸುತ್ತಾಳೆ. ಕಾವ್ಯದಲ್ಲಿ ಅವಳ ವಿರಹ ವೇದನೆ, ಕರ್ತವ್ಯನಿಷ್ಠೆ ಮತ್ತು ಮೂಕ ತ್ಯಾಗವನ್ನು ಕವಿ ಅತ್ಯಂತ ಭಾವುಕರಾಗಿ ವರ್ಣಿಸ್ತಾರೆ. ಲಕ್ಷ್ಮಣನ ಶಕ್ತಿಗೆ ಊರ್ಮಿಳೆಯ ತ್ಯಾಗವೇ ಹಿನ್ನೆಲೆಯಾಗಿ ನಿಲ್ಲುವುದನ್ನು ಕವಿ ಕೂಡ ವರ್ಣಿಸ್ತಾ ಹೋಗ್ತಾರೆ. ಅಂದರೆ ಲಕ್ಷ್ಮಣ ವಿಭೀಷಣನನ್ನು ಕೊಲ್ಲುವಾಗ ಅವನು ಸನ್ಯಾಸಿಯಾಗಿ ಬದುಕುವಂತಹ ಒಂದು ಆ ಎಲ್ಲ ಅದು ಎಲ್ಲ ಒಂದು ಪುಣ್ಯವನ್ನು ಒಟ್ಟಾಗಿ ಸಂಗ್ರಹಿಸಿ ವಿಭೀಷಣನನ್ನು ಕೊಲ್ತಾನೆ ಅನ್ನೋದು ಕೊನೆಗೆ. ಅಂದರೆ ಲಕ್ಷ್ಮಣನ ಒಂದು ಪತಿವ್ರತ ಧರ್ಮ ಊರ್ಮಿಳೆಯ ಪತಿವ್ರತ ಅವಳ ಒಂದು ತಪಸ್ಸಿನ ಪುಣ್ಯ ಆವುದು ಲಕ್ಷ್ಮಣ ವಿಭೀಷಣನ ಕೊಲ್ಲುವ ರೀತಿಯಲ್ಲಿ ಮಾಡ್ತದೆ. ಅಂದರೆ ಊರ್ಮಿಳೆ ಪರೋಕ್ಷವಾಗಿ ಲಕ್ಷ್ಮಣನಿಗೆ ಮಾನಸಿಕವಾಗಿ
ಅವನ ಹಿಂದೆಯೇ ಇರ್ತಾಳೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ದೇಹ ಬೇರೆಯಾದರೂ ಮನಸ್ಸು ಒಂದೇ ರೀತಿಯಲ್ಲಿ ಲಕ್ಷ್ಮಣ ಮತ್ತು ಊರ್ಮಿಳೆಯ ಪಾತ್ರವನ್ನು ಇಲ್ಲಿ ಬಿಂಬಿಸ್ತಾರೆ. ರಾಮ ಪ್ರಮುಖ ಪಾತ್ರ ಇದು, ಮತ್ತು ಪ್ರಧಾನವಾದ ಪಾತ್ರವಾಗಿ ಚಿತ್ರಣ ಕಥೆಯ ಉದ್ದಕ್ಕೂ ಬರುತ್ತೆ. ರಾಮನು ವಿಷ್ಣುವಿನ ಅವತಾರವಾಗಿದ್ದರೂ ಕುವೆಂಪು ಅವರು ಅವನನ್ನು ಒಬ್ಬ ಆದರ್ಶ ಮನುಷ್ಯನನ್ನಾಗಿ ಚಿತ್ರಿಸ್ತಾರೆ. ಆತ ದೇವರೆಂಬ ಅಹಂಕಾರ ಇರುವುದಿಲ್ಲ, ನಾನು ದೇವರೆಂಬ ಒಂದು ಮನೋಭಾವನೆಯೂ ಕೂಡ ಇರೋದಿಲ್ಲ. ಸಾಮಾನ್ಯ ಮನುಷ್ಯನಂತೆ ಇಲ್ಲಿ ಚಿತ್ರವಾಗ್ತಾ ಹೋಗ್ತಾನೆ. ಒಂದು ಶಬರಿಯ ಎಂಜಲು ಹಣ್ಣನ್ನು ತಿನ್ನುವಾಗ, ಸುಗ್ರೀವ ವಿಭೀಷಣರಿಗೆ ಆಶ್ರಯ ನೀಡುವಾಗ ಆತನಲ್ಲಿ ಜಾತಿ ಕುಲದ ಭೇದವಿರುವುದಿಲ್ಲ. ಅಲ್ಲದೆ ದಶರಥ ರಾಮನಿಗೆ ಕಾಡಿಗೆ ಹೋಗು ಎಂದಾಗ ರಾಮ ಯಾವುದೇ ಪ್ರತಿರೋಧ ತೋರದೆ ಸಹಜವಾಗಿ ವನವಾಸಕ್ಕೆ ಹೋಗಿಬಿಡ್ತಾನೆ. ಮತ್ತು ಅಲ್ಲದೆ ಸೀತೆ ಅಗ್ನಿ ಪರೀಕ್ಷೆಗೆ ಒಳಗಾದಾಗ ರಾಮನು ಅವಳ ಜೊತೆಗೆ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಮುಂದೋಗ್ತಾನೆ. ಇದು ಪಾತಿವ್ರತ್ಯ ಸ್ತ್ರೀಗೆ ಮಾತ್ರವಲ್ಲ, ಪುರುಷನಿಗೂ ಇದೆ ಎಂಬಂತೆ ಸ್ತ್ರೀ ಪುರುಷ ಸಮಾನತೆಯನ್ನು ರಾಮನಲ್ಲಿ ಕಾಣ್ತಾರೆ. ಇಲ್ಲಿ ರಾಮನ ಭಗವಂತಿಕೆ ಎಲ್ಲ ಬದಲಿಗೆ ಆತನ ಅಪಾರವಾದ ಪತ್ನಿ ಪ್ರೇಮ ಮತ್ತು ಮಾನವೀಯ ಗುಣವನ್ನು ಎತ್ತಿ ತೋರಿಸ್ತಾ ಹೋಗ್ತದೆ. ಶಬರಿ ಮತ್ತು ವಾಲಿಯ ಪಾತ್ರಗಳ ನವೀಕರಣ ಆಗ್ತದೆ ಇಲ್ಲಿ. ಕುವೆಂಪು ಅವರು ಶಬರಿಯನ್ನು ಕೇವಲ ಒಬ್ಬ ಅಸ್ಪೃಶ್ಯ ಬೇಡರ ಜಾತಿಯ ಹೆಣ್ಣಲ್ಲ, ಅವಳು ಪ್ರಕೃತಿಯ ಮಗಳು, ಸಾಕ್ಷಾತ್ ಆಧ್ಯಾತ್ಮಿಕತೆಯ ಸಾಕಾರ ಮೂರ್ತಿಯಾಗಿದ್ದಾಳೆ. ಅವಳ ಭಕ್ತಿಗೆ ಜಗತ್ತಿಗೆ ಮಾದರಿ ಎಂಬಂತೆ ತೋರಿಸ್ತಾರೆ ಇಲ್ಲಿ. ಅಂದರೆ ಭಕ್ತಿ ಶಬರಿಯ ಥರ ಇರಬೇಕು ಅನ್ನೋದನ್ನು ತೋರಿಸ್ತಾರೆ. ಅದೇ ರೀತಿ ವಾಲಿ ಸಾಯುವ ಮುನ್ನ ರಾಮನನ್ನು ಪ್ರಶ್ನಿಸುವುದಿಲ್ಲ, ಕೇವಲ ಮೊದಲಿಗೆ ಮಾಡ್ತಾ ಹೋಗ್ತಾನೆ. ಆಮೇಲೆ ತನ್ನ ತಪ್ಪುಗಳ ಅರಿವಾದಾಗ ರಾಮನನ್ನು ಒಪ್ಪಿಕೊಂಡು ಸುಗ್ರೀವನನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಹೇಳ್ತಾನೆ. ಹೀಗೆ ರಾಮನಲ್ಲಿ ಒಂದಾಗ್ತಾನೆ. ಇದು ಮೃಗ ಸಹಜ ಗುಣಗಳಿಂದ ಮಾನವ ಸಹಜ ಗುಣಕ್ಕೆ ವಾಲಿಯ ಚೇತನ ವಿಕಾಸವಾಗ್ತಾ ಹೋಗ್ತದೆ. ಮತ್ತು ತಪಸ್ಸು ಮತ್ತು ಆಧ್ಯಾತ್ಮಿಕ ಜೀವನ ಮಹಾಕಾವ್ಯದ ಒಂದು ವಿಶೇಷತೆ ಅಂತ ಹೇಳ್ತೀವಿ. ಇಲ್ಲಿ ತಪಸ್ಸು, ರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ತಪಸ್ಸು ಮತ್ತು ಆಧ್ಯಾತ್ಮಿಕ ದರ್ಶನ ಕೇವಲ ಕಾವ್ಯದ ಭಾಗಗಳಲ್ಲಿ ಅಲ್ಲವು, ಅವು ಇಡೀ ಮಹಾಕಾವ್ಯದ ಬೆನ್ನೆಲುಬಾಗಿ ಕಾಣ್ತವೆ. ಮಹಾಕಾವ್ಯ ವಾಲ್ಮೀಕಿ ರಾಮಾಯಣ ಒಂದು ಐತಿಹಾಸಿಕ ಮತ್ತು ಲೌಕಿಕ ಕಥೆಯಾಗಿದ್ದರೆ, ಕುವೆಂಪು ಅವರು ಕಾವ್ಯವು ಮಾನವ ಚೇತನವು ಮೃಗೀಯತೆಯಿಂದ ದೈವತ್ವದ ಕಡೆಗೆ ಸಾಗುವ ಆಧ್ಯಾತ್ಮಿಕ ಪಯಣದ ದರ್ಶನವಾಗಿದೆ. ಇಲ್ಲಿ ರಾಮ ಕಾಡಿಗೆ ಹೋದದ್ದು ಕೇವಲ ಪಿತೃವಾಕ್ಯ ಪರಿಪಾಲನೆಗಾಗಿ ಅಲ್ಲ, ಅದು ಅಸುರ ಶಕ್ತಿಯ ನಿಗ್ರಹಕ್ಕಾಗಿ, ತನ್ನ ಆಂತರಿಕ ಚೇತನದ ವಿಕಾಸಕ್ಕಾಗಿ ಕೈಗೊಂಡ ಒಂದು ದಿವ್ಯ ತಪಸ್ಸು ಎಂದು ಇಲ್ಲಿ ತಿಳಿಯುತ್ತದೆ. ಅಲ್ಲದೆ ಊರ್ಮಿಳೆಯ ಪಾತ್ರವು ತಪಸ್ಸಿನ ಪರಮಾವಧಿಯಾಗಿದೆ. ಅವಳು ಕಾಡಿಗೆ ಹೋಗದೆ ಅರಮನೆಯ 4 ಗೋಡೆಗಳ ಮಧ್ಯೆಯೇ ತನ್ನ ವಿರಹದ ಬೇಗೆಯನ್ನು ತಪಸ್ಸನ್ನಾಗಿ ಮಾರ್ಪಡಿಸಿಕೊಳ್ಳುತ್ತಾಳೆ. ಅವಳ ನಿರಂತರ ಈ ಮೂಕ ತಪಸ್ಸು ಲಕ್ಷ್ಮಣನಿಗೆ ಯುದ್ಧದಲ್ಲಿ ಮಹಾಶಕ್ತಿಯಾಗಿ ನೀಡುತ್ತೆ. ಅಲ್ಲದೆ ಭರತನ ತಪಸ್ಸು ಕೂಡ ಹಾಗೆ. ರಾಮನು ವನವಾಸದಲ್ಲಿದ್ದಾಗ ಭರತನು ಕೂಡ ರಾಮನ ಆರಾಧನೆಯನ್ನು ಮಾಡುತ್ತಾ ತಪಸ್ಸಿನಲ್ಲಿ ಮುಳುಗಿರುತ್ತಾನೆ. ಇಲ್ಲಿ ಕೂಡ ತಪಸ್ಸಿನ ಒಂದು ಆಗರವಾಗಿ ಭರತನು ಕೂಡ ಕಾಣ್ತಾ ಹೋಗ್ತಾನೆ. ಆಧ್ಯಾತ್ಮಿಕ ದರ್ಶನದಲ್ಲಿ ಕುವೆಂಪು ಅವರ ಪ್ರಕಾರ ಜಗತ್ತಿನಲ್ಲಿ ಯಾವುದೂ ಸ್ಥಿರವಲ್ಲ, ಪ್ರತಿಯೊಂದು ಜೀವಿಯು ಕೆಳಮಟ್ಟದಿಂದ ಮೇಲ್ಮಟ್ಟದ ಕಡೆಗೆ ವಿಕಾಸವಾಗುತ್ತಾ ಸಾಗುತ್ತದೆ. ರಾವಣನು ಕೇವಲ ಭೋಗದ ಅಥವಾ ತಪೋಗುಣದ, ಅಂದರೆ ಭೋಗವನ್ನಷ್ಟೇ ಅಲ್ಲ, ತಾಮಸ ಗುಣದ ಸಂಕೇತವಾಗಿ ಉಳಿಯುವುದಿಲ್ಲ. ರಾಮನ ಬಾಣಗಳು ಸಿಡಿದಾಗ ರಾಮನಲ್ಲಿದ್ದ ಅಹಂಕಾರ ಹೊರಟೋಗುತ್ತೆ ಮತ್ತು ದಿವ್ಯ ಚೇತನವಾಗಿ ಜಾಗೃತಗೊಳ್ತಾನೆ. ರಾವಣನ ಸಾಯುವ ಮುನ್ನ ರಾಮನಲ್ಲಿ ಇರುವ ದೈವತ್ವವನ್ನು ಕಂಡು ಮುಕ್ತಿ ಪಡೆಯುತ್ತಾನೆ. ಶತ್ರುತ್ವವು ಸಹ ಇಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಹಾದಿಯಾಗಿ ಮಾರ್ಪಡುತ್ತದೆ. ಹಾಗೆಯೇ ವಾಲಿಯು ಸಾಯುವ ಮುನ್ನ ರಾಮನಲ್ಲಿ ಆಧ್ಯಾತ್ಮಿಕ ತೇಜಸ್ಸನ್ನು ಕಂಡು ತನ್ನ ತಪಸ್ಸನ್ನು ಅರಿತು ಆತನ ಮೃಗೀಯ ಗುಣವನ್ನು ಕರಗಿ ಕಣ್ಣೀರಿನ ಮೂಲಕ ಪವಿತ್ರವಾಗಿ ಆಧ್ಯಾತ್ಮಿಕ ದರ್ಶನವನ್ನು ಪಡೆಯುತ್ತಾನೆ. ಇಲ್ಲಿ ಮಂಥರೆಯೂ ಕೂಡ ಹಾಗೆ, ಅವಳು ಕೂಡ ಕೊನೆಗೆ
ರಾಮನನ್ನು ಹುಡುಕುತ್ತಾ ಹೋಗಿ ರಾಮನಲ್ಲೇ ರಾಮ ರಾಮ ಎಂದು ಅವನಲ್ಲೇ ಒಂದು ಜ್ವಾಲೆಯ ಅಲ್ಲಿ ಅಲ್ಲೇ ಮುಕ್ತಿ ಹೊಂದ್ತಾಳೆ, ಜ್ವಾಲೆಯಲ್ಲಿ ಸುಟ್ಟು ಮುಕ್ತಿ ಹೊಂದ್ತಾಳೆ ಅಂತ ಹೇಳ್ತಾರೆ. ಕೊನೆಗೆ ಕೆಟ್ಟ ಪಾತ್ರಗಳಾಗಲಿ ಒಳ್ಳೆಯ ಪಾತ್ರಗಳು ಎಲ್ಲವೂ ಕೂಡ ರಾಮನ ಆಧ್ಯಾತ್ಮಿಕ ದರ್ಶನದಲ್ಲಿ ಮುಕ್ತಿ ಪಡೆಯುವಂಥ ಒಂದು ಸಂದೇಶವನ್ನು ಇಲ್ಲಿ ಕುವೆಂಪು ಅವರು ಹೇಳ್ತಾರೆ. ಕೊನೆಯದಾಗಿ ಏನಂದರೆ ಧರ್ಮ ಆಗಲಿ ಅಧರ್ಮ ಆಗಲಿ ಕೊನೆಗೆ ಒಂದು ಮೋಕ್ಷಕ್ಕೇ ಒಂದು ಒಳ್ಳೆಯ ದಾರಿ ಆಧ್ಯಾತ್ಮಿಕ ದರ್ಶನವಾದಾಗ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿತೀವಿ. ಒಟ್ಟಾರೆಯಾಗಿ ಕುವೆಂಪು ಅವರು ಈ ಶ್ರೀರಾಮಾಯಣ ದರ್ಶನಂದಲ್ಲಿ ಕೇವಲ ವಾಲ್ಮೀಕಿ ರಾಮಾಯಣದ ಮರುಕಥನ ಅಲ್ಲ, ಅದು ಆಧುನಿಕ ಮನುಷ್ಯನ ವೈಚಾರಿಕತೆ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದೆ. ಪ್ರಾಚೀನ ಕಥಾಹಂದರಕ್ಕೆ ಸಮಕಾಲೀನ ಜಗತ್ತಿನ ಪ್ರಗತಿಪರ ಚಿಂತನೆಗಳನ್ನು ತುಂಬುವ ಮೂಲಕ ಕುವೆಂಪು ಅವರು ಈ ಮಹಾಕಾವ್ಯವನ್ನು ಜಗತ್ತಿನಲ್ಲಿ ಶ್ರೇಷ್ಠ ಕೃತಿಗಳ ಸಾಲಿನಲ್ಲಿ ನಿಲ್ಲಿಸಿದ್ದಾರೆ ಎಂದು ಹೇಳ್ಬೋದು. ಧನ್ಯವಾದಗಳು.